ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ದರ್ಶನ್ ಪ್ರಕರಣದ ನಂತರ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರವೂ ಕೂಡ ಜೈಲಾಧಿಕಾರಿಗಳು ಈ ರೀತಿಯಾಗಿ ರಾಜಾತಿಥ್ಯವನ್ನ ನೀಡೋದಕ್ಕೆ, ಬರ್ತ್ಡೇಯನ್ನು ಇಷ್ಟು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತ ರೀತಿ ನಿಜಕ್ಕೂ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಮಂಜು. ಖಂಡಿತ ಮಧು, ಓರ್ವ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರ್ಕೊಳ್ತಾನೆ, ಜೈಲಿನಲ್ಲಿ ಈ ರೀತಿ ಭರ್ಜರಿಯಾದಂತ ಬರ್ತ್ಡೇ ಪಾರ್ಟಿ ಮಾಡಿರೋದು. ಈಗ ಜೈಲಿನ ಒಳಗಡೆ ಹಣ್ಣು ಹಂಪಲನ್ನ ಬಿಟ್ರೆ ಯಾವುದೇ ರೀತಿಯಾದಂತ ಊಟಗಳನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಅತ್ಯಂತ ಕಟ್ಟುನಿಟ್ಟಿನಿಂದ ಸೂಚನೆಗಳನ್ನ ಕೊಟ್ಟಿದ್ರು. ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ. ಮಂಜುನಾಥ್, ಇದೀಗ ನಮ್ಮ ಜೊತೆಗೆ ಸುನಿಲ್ ವಕೀಲರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ದೃಶ್ಯಗಳನ್ನ ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಬರ್ತ್ಡೇ ಪಾರ್ಟಿಯನ್ನ ಜೈಲಿನ ಒಳಗೆ ಬಹಳ ಸಂಭ್ರಮದಿಂದ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ನ ಸೂಚನೆಯ ನಂತರವೂ ಇದೆಲ್ಲ ನಡೀತಾ ಇದೆ ಅಲ್ವಾ ಸರ್? ಹೌದು ಸರ್, ನೋಡಿದೆ ಇವಾಗ ತಾನೆ ಆ ವಿಡಿಯೋಸ್. ಸುಪ್ರೀಂ ಕೋರ್ಟ್ ನವ್ರು ಅಂದ್ರೆ ಸರ್ ಇವಾಗ ಇದೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ, ಜೈಲಾಧಿಕಾರಿಗಳಿಗೆ ದರ್ಶನಗ್ ಮಾತ್ರ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರೋದು, ಬೇರೆ ಯಾರಿಗೂ ಸೂಚನೆ ಕೊಟ್ಟಿಲ್ಲ ಯಾವ ಪ್ರಕರಣದಲ್ಲೂ ಅನ್ನೋ ತರದ್ದು ಎದ್ದು ಕಾಣಿಸ್ತಾ ಇದೆ ಸರ್ ಇದು. ಸೊ ಅಂದ್ರೆ ಏನಂತೆ ಸರ್, ಈ ತರದ ವ್ಯವಸ್ಥೆ ಇದೆಯಲ್ಲ, ಇದೆಲ್ಲಾನು ಜೈಲಾಧಿಕಾರಿಗಳು ಕೈವಾಡ ಇಲ್ದೇನೆ ಇದು ಯಾವ್ದು ನಡೆಯಕ್ ಸಾಧ್ಯನೇ ಇಲ್ಲ. ಸೊ ಇವ್ರು ದರ್ಶನ್ಗೆ ಸರ್, ದರ್ಶನ್ ತುಂಬಾ ದೊಡ್ಡ ಸುದ್ದಿ ಆಗಿದ್ದು ದರ್ಶನ್ ವಿಚಾರದಲ್ಲಿ, ಆಮೇಲೆ ದರ್ಶನ್ ವಿಚಾರದಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದ್ದೇನೆ, ಅಲ್ಲೊಂದು ಕಾಫಿ ಕುಡಿದ್ರು, ಒಂದು ಸಿಗರೇಟ್ ಸೇದಿದ್ರು ಅನ್ನೋ ಕಾರಣಕ್ಕೋಸ್ಕರ ಸರ್ ಕಾನೂನಲ್ಲಿ ಜೈಲ್ ಮ್ಯಾನ್ಯುಯಲ್ ಅಲ್ಲಿ 2021ರಲ್ಲಿ ಬಂದಿರುವಂತಹ ಜೈಲ್ ಮ್ಯಾನ್ಯುಯಲ್ ಅಲ್ಲಿ ನಿಮ್ಗೆ ಜೈಲು ಒಳಗಡೆ ಒಂದು ಪರ್ಟಿಕ್ಯುಲರ್ ಪ್ರಿಮೈಸ್ ಅಂದ್ರೆ ಏರಿಯಾ ಅಂದ್ರೆ ಸ್ಮೋಕಿಂಗ್ ಝೋನ್ ಅಂತ ಮಾಡಿದ್ದಾರೆ. ಅದು ಕಾನೂನಲ್ಲಿ ಪರ್ಮಿಸಬಲ್. ಆಮೇಲೆ ನೀವು ಒಬ್ಬ ಆರೋಪಿ ಚೇರ್ ಇಟ್ಕೊಂಡು ಕೂತ್ಕೊಂಡ, ಟೀ ಕುಡ್ದ, ಸಿಗರೇಟ್ ಅಂದ್ರೆ ನಾನು ಇಲ್ಲಿ ದರ್ಶನ್ ಡಿಫೆಂಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲ, ಅಂದ್ರೆ ಕಾನೂನು ಏನ್ ಹೇಳುತ್ತೆ ಅನ್ನೋದು. ಸೊ ನೀವು ಒಂದು ಕಾಫಿ ಕುಡ್ದು ಒಂದು ಸಿಗರೇಟ್ ಸೇದಿದ ತಕ್ಷಣ ದೊಡ್ಡ ಸುದ್ದಿ ಇದಾಗುತ್ತೆ, ಇದು ದೊಡ್ಡ ಕಾನೂನು ಉಲ್ಲಂಘನೆ ಆಗುತ್ತೆ ದರ್ಶನ್ ವಿರುದ್ಧವಾಗಿ ಅಂತ ಅಂದಂತ ಸಂದರ್ಭದಲ್ಲಿ ಸೊ ಜೈಲು ಒಳಗಡೆ ಒಂದು ಬರ್ಡೇ, ಒಬ್ಬ ಆರೋಪಿ, ಒಬ್ಬ ರೌಡಿ ಶೀಟರ್, ಒಬ್ಬ ರೌಡಿ ಅವ್ರ ತನ್ನ ಪಟಾಲಂನ ಕಟ್ಕೊಂಡು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಾನೆ, ಅದ್ರದ್ದೊಂದು ವಿಡಿಯೋ ರೆಕಾರ್ಡ್ ಆಗುತ್ತೆ. ಆಮೇಲೆ ಒಂದು ಕೇಕ್ ಬಿಡಿ ಸರ್, ಕೇಕ್ ಜೈಲಲ್ಲಿ ಸಿಗುತ್ತೆ, ಅದನ್ನ ಒಪ್ಕೊಳ್ಳೋಣ. ಸೊ ಇದು ಒಂದು ಸೇಬಿನ ಹಾರ, ಒಂದು ಆಪಲ್ ಹಾರ ಒಳಗಡೆ ಹೇಗ್ ಹೋಗುತ್ತೆ, ಅದೊಂದು ವಿಡಿಯೋ ರೆಕಾರ್ಡ್ ಆಗ್ಬೇಕಂದ್ರೆ ಒಂದು ಮೊಬೈಲ್ ಹಿಂಗ್ ಹೋಗುತ್ತೆ ಸರ್ ಒಳಗಡೆ. ಅಂದ್ರೆ ಸರ್ ಜೈಲಲ್ಲಿ ಒಂದ್ ಯಾವ್ದೇ ಒಬ್ಬ ವ್ಯಕ್ತಿ ಹೋಗ್ಬೇಕು ಅಂದ್ರೆ, ಒಂದ್ ಐಟಮ್ ಹೋಗ್ಬೇಕು ಅಂದ್ರೆ 3 ಲೇಯರ್ಸ್ ಇದಿದೆ ಗೇಟು. CCTV ಇದೆ, ಮೆಟಲ್ ಡಿಟೆಕ್ಟರ್ ಇದೆ, ಸ್ಕ್ಯಾನಿಂಗ್ ಮಷಿನ್ಸ್ ಇದಾವೆ ಸರ್. ನೀವು ಒಬ್ರು ವಕೀಲರು ಒಬ್ಬ ಆರೋಪಿನ ಮೀಟ್ ಮಾಡಕ್ ಹೋಗ್ಬೇಕು ಅಂದ್ರೆ ಅವ್ರದ್ದು ಕೋಟು, ಅವ್ರದ್ದು ಶೂಸ್ ಎಲ್ಲ ಬಿಚ್ಬಿಟ್ಟು ಒಳಗಡೆ ಕಳಿಸ್ತಾರೆ. ಅಂದ್ರೆ ಇವೆಲ್ಲಾನು ಜೈಲಾಧಿಕಾರಿಗಳದ್ದು ಕೈವಾಡ ಇಲ್ದೇನೆ ಬೇರೆ ಯಾವ್ದು ನಡೆಯಕ್ ಸಾಧ್ಯನೇ ಇಲ್ಲ ಸರ್. ಅಂದ್ರೆ ನೋಡಿ ಸರ್, ನಾವು ದರ್ಶನ್ಗೆ ಒಂದ್ ಚಾಪೆ ಕೊಡಿ, ದಿಂಬು ಕೊಡಿ, ಒಂದು ಆಚೆ ಕಡೆ ವಾಕಿಂಗ್ ಬಿಡಿ ಅನ್ನೋದಕ್ಕೆ ನಾವು ಪದೇ ಪದೇ ಕೋರ್ಟ್ ಹೋಗ್ಬೇಕು. ಅದಕ್ಕೆ ಬಂದು ಜೈಲಾಧಿಕಾರಿಗಳು ಒಂದ್ 20 ಜನ ಜೈಲಾಧಿಕಾರಿಗಳು ಬಂದು SPP ಅವ್ರನ್ನ ಕರ್ಕೊಂಡ್ಬಂದು ಜೋರ್ ಅಬ್ಜೆಕ್ಟ್ ಮಾಡ್ತಾರೆ. ಅಂದ್ರೆ ದರ್ಶನ್ಗೆ ಯಾವುದೇ ಸೌಲಭ್ಯ ಕೊಡಂಗಿಲ್ಲ ನಾವು, ಯಾವ್ದು ಕೊಡಲ್ಲ ನಾವು, ಕಾನೂನಲ್ಲಿ ಯಾವ್ದು ಅವಕಾಶ ಇಲ್ಲ, ಪಲ್ಲಂಗ ಕೊಟ್ಬಿಟ್ಟಕ್ಕಾಗತ್ತಾ ಕೇಳಿದ ತಕ್ಷಣ ಅಂತ. ಇದು ಪಲ್ಲಂಗ ಅಲ್ವಾ? ಇದು ಕೊಟ್ಟಿರೋದು ರಾಜ್ಯಾತಿಥ್ಯ ಅಲ್ವಾ ಸರ್? ಇವಾಗ ಎಲ್ಲಾನು ದರ್ಶನ್ ಪಲ್ಲಂಗ, ಏನ್ ಪಲ್ಲಂಗ ಅದೆಲ್ಲ ಪದಗಳು. ಇದು ರಾಜ್ಯಾತಿಥ್ಯಕ್ಕಿಂತ ಇನ್ನೂ ಹೆಚ್ಚಿನ ದರ್ಬಾರದಂತ ನೋಡಿ, ಖಾಸಗಿ ದರ್ಬಾರು, ಇದು ದರ್ಬಾರು. ಅಂದ್ರೆ ಸುನಿಲ್ ಅವರೀಗ ದರ್ಶನ್ ಅವರು ಮೊದಲೇ ಬಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಅವಕಾಶವನ್ನ ನೀಡಿದನ್ನ ಗಮನಿಸಿದ್ದು, ಈಗ ಕಂಟಿನ್ಯೂ ಆಗ್ತಾ ಇದೆ ಹಾಗಾದ್ರೆ? ಸರ್ ದರ್ಶನ್ ಅವ್ರಿಗೆ ಅವಕಾಶ ನೀಡಿದ್ರು, ಅದೇ ನಾನು ಹೇಳಿದ್ನಲ್ಲ ಸರ್, ದರ್ಶನ್ ಅವ್ರಿಗೆ ಅವಕಾಶ ಅಂದ್ರೆ ದರ್ಶನ್ ಅವರು ಅಲ್ಲಿ ನಡೆದಿದ್ದು ಒಂದ್ ಗಂಟೆ ಒಂದು ಕಾಫಿ ಮತ್ತೆ ಸಿಗರೇಟ್ ಸೇದಿದ್ದು, ಅದು ಕಾನೂನಲ್ಲಿ ಅವಕಾಶ ಇದೆ ನಿಮ್ಗೆ, ಅದನ್ನ ಹೇಳ್ತಾ ಇದೀನಿ. ಮ್ಯಾನ್ಯುಯಲ್ ಅಲ್ಲಿ ಸೊ ಸ್ಮೋಕಿಂಗ್ ಝೋನ್ ಅನ್ನೋದಕ್ಕೆ ಸಪರೇಟ್ ಆಗಿದೆ, ಆಯ್ತಾ? ಸೊ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ನೀನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು, ನೀನು ದೊಡ್ಡ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು, ಇದನ್ನೆಲ್ಲ ಅನ್ನೋದಕ್ಕೆ ಎಲ್ಲೂ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೆ ಈ ತರದ ಪಾರ್ಶಿಯಾಲಿಟಿಗಳು ನೀವು ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದು. ಅಂದ್ರೆ ಜೈಲಲ್ಲಿ ಎಲ್ರಿಗೂ ಒಂದೇ ಸಮಾನ ಸರ್. ಅವ್ನು MLA ಆಗಿರ್ಲಿ, MP ಆಗಿರ್ಲಿ, ದರ್ಶನ್ ಆಗಿರ್ಲಿ, ಸೆಲೆಬ್ರಿಟಿ ಆಗಿರ್ಲಿ, ಒಬ್ಬ ಸಾಮಾನ್ಯ ಕೈದಿ ಆಗಿರ್ಲಿ, ಒಬ್ಬ ಬಡವ ಆಗಿರ್ಲಿ, ಅಂದ್ರೆ ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್, ಅಂದ್ರೆ ಎಲ್ರಿಗೂ ಒಂದೇ ಸಾಮಾನ್ಯ ಕಾನೂನು. ಅಂದ್ರೆ ಜೈಲ್ ಒಬ್ಬ ಒಬ್ಬ ಅಪರಾಧ ಕೃತ್ಯದಲ್ಲಿ ಇರುವಂತ ವ್ಯಕ್ತಿನ ಜೈಲ್ ಒಳಗಡೆ ಇಡೋ ಉದ್ದೇಶ ಇದೆ ಗೊತ್ತಾ, ಅವನು ರಿಫಾರ್ಮ್ ಆಗ್ಲಿ ಅಂತ. ಸೊ ನೀವು ಒಬ್ಬ ವ್ಯಕ್ತಿನ ರಿಫಾರ್ಮ್ ಆಗಕ್ ಬಿಡ್ದೇನೆ ಈ ತರ ಡಿಸ್ಕ್ರಿಮಿನೇಷನ್ಸ್ ಮಾಡಿ ನೀವು ಸೆಲೆಬ್ರಿಟಿಗೊಂದು, ದರ್ಶನ್ಗೊಂದು, ಇವ್ರಿಗೆ ಒಬ್ಬ ರೌಡಿಗೊಂದು ಅನ್ನೋದಿದೆಯಲ್ಲ, ಇದು ಕಾನೂನು ಉಲ್ಲಂಘನೆ. ಇದು ಜೈಲಾಧಿಕಾರಿಗಳದ್ದು ಅಲ್ಲದೆ ಇನ್ನೇನ್ ಬೇರೆ ಏನ್ ಹೇಳಕ್ ಸಾಧ್ಯ ಸರ್ ನಾವು? ಈಗ ದರ್ಶನ್ಗೆ ಅಂತೂ ಮೂಲಭೂತ ಸೌಕರ್ಯಗಳು ಪಡ್ಕೊಳ್ಳೋದಕ್ಕೂ ಕೂಡ ಈಗ ಕಷ್ಟ ಆಗ್ಬಿಟ್ಟಿದೆ. ಬಟ್ ಉಳಿದಿರುವಂತಹ ರೌಡಿಗಳೀಗ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು ನೀವು?
ಹೌದು ಸರ್, ದರ್ಶನ್ ಅವ್ರನ್ನ 2 ತಿಂಗಳಿಂದ ಇವಾಗ ನಾನು ಕಳೆದ ಬಾರಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಕೊಟ್ಟಿದ್ದೀನಿ. ದರ್ಶನ್ ಅವ್ರನ್ನ 2 ತಿಂಗಳಿಂದ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದಾರೆ. ಈ ಎಷ್ಟು ಜನ ಆರೋಪಿಗಳನ್ನ ಅಂದ್ರೆ ಎಷ್ಟು ಜನ ಅಪರಾಧಿಗಳಾಗಿರ್ಲಿ ಆರೋಪಿಗಳಾಗ್ಲಿ ಹೊಸದಾಗಿ ಜೈಲಿಗೆ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ ಎಷ್ಟು ಜನನ್ನ ಕೋವಿಡ್ ಒಳಗಡೆ ದರ್ಶನ್ ಸಿಚುವೇಶನ್ ಅಂದ್ರೆ ದರ್ಶನ್ ಒಳಗೀಗ ಯಾವ ಕಂಡೀಷನ್ ಅಲ್ಲಿ ಇದ್ದಾರೆ, ಅವರಿಗೆ ಯಾವುದೆಲ್ಲ ಅವಕಾಶಗಳನ್ನು ಕೊಡ್ಲಾಗ್ತಾ ಇದೆ? ಏನು ಅವಕಾಶ ಇಲ್ಲ ಸರ್. ದರ್ಶನ್ ಅವರು ಜೈಲು ಒಳಗಡೆ ಏನು ಓದಂತ ದಿನದಲ್ಲಿ ಏನು ಅವಕಾಶ ಇತ್ತು, ಅವ್ರಿಗೆ ಏನ್ ಸೌಲಭ್ಯಗಳಿದೆ ಅಷ್ಟೇ. ಅಂದ್ರೆ ಒಂದೇ ಒಂದು ಮ್ಯಾಟ್ ಕೊಟ್ಟಿದ್ರು, ಒಂದು ಲೋಟ ಕೊಟ್ಟಿದ್ರು, ಅಷ್ಟು ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಅಂದ್ರೆ ಇವರೆಲ್ಲ ಬಂದು ನ್ಯಾಯಾಲಯಕ್ಕೆ ದರ್ಶನ್ ಪರವಾಗಿ ದರ್ಶನ್ ವಿರುದ್ಧವಾಗಿ ಒಂದು ಫಾಲ್ಸ್ ಅಫಿಡೇವಿಟ್ ಕೊಡೋದು. ಅಂದ್ರೆ ದರ್ಶನ್ ಒಂದು ಬೆಳಿಗ್ಗೆ 1 ಗಂಟೆ ಸಂಜೆ 1 ಗಂಟೆ ನಾವು ವಾಕಿಂಗ್ ಬಿಟ್ಟಿದ್ವಿ, ಯಾವ್ದು ಎಲ್ಲೂ ಬಿಟ್ಟಿಲ್ಲ. ಅದಕ್ಕೆ ದರ್ಶನ್ ಅವರೇನೆ ಕೋರ್ಟ್ ಸಬ್ಮಿಷನ್ ಮಾಡಿದ್ದು. ನನಗೆ ಯಾವ ವಾಕಿಂಗು ಬಿಡ್ತಾ ಇಲ್ಲ, ಬರೀ 25 ಅಡಿ ಉದ್ದ 3 ಅಡಿ ಅಗಲದಲ್ಲಿ ಬಿಡ್ತಾ ಇದಾರೆ ಅಂತ. ಅಂದ್ರೆ ಆ ಕಾರಿಡಾರ್ ಬರುತ್ತೆ ಸರ್, ಒಂದು ಬ್ಯಾರಕ್ ಎದುರುಗಡೆ ಒಂದು ಗ್ರಿಲ್ ಇರುವಂತ ಮತ್ತೆ ಒಂದು ಪ್ಯಾಸೇಜ್ ತರ ಬರುತ್ತೆ, ಅಲ್ಲಿ ಬಿಡ್ತಾರೆ. ಇವರೆಲ್ಲ ಎಲ್ಲ ಬೇರೆ ಮಾಧ್ಯಮಗಳೆಲ್ಲ ಕೂತ್ಕೊಂಡು ಜನಗಳು ಅಲ್ಲೇನು ಎಲ್ಲ ಸಿಕ್ಬಿಡುತ್ತೆ, ಅದ್ ಹೆಂಗ್ ಬಿಡಕ್ಕಾಗುತ್ತೆ ಅಂತ ಎಲ್ಲ ಇದೆ ಸರ್, ಎಲ್ಲ ಇರ್ತವೆ, ಯಾರಿಗೂ ಗೊತ್ತಿರಲ್ಲ. ಸೊ ನಿಮ್ಮಂತ ಮಾಧ್ಯಮ ಮಿತ್ರರು ಇದನ್ನೆಲ್ಲ ತೋರಿಸಿದಾಗ ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ. ಇಂಥದ್ನ ತಗೊಂಡು ನಾವು ನ್ಯಾಯಾಲಯಕ್ಕೂ ಸಹ ಕೊಡ್ಬೋದು. ನೋಡಿ ಸ್ವಾಮಿ, ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅಂತ ನಾವು ಕೊಡ್ಬೋದು ಸರ್, ಕೋರ್ಟ್ ಗಮನ. ಸುನಿಲ್ ಅವ್ರು ಇನ್ನೊಂದು ವಿಚಾರ ಅಂತಂದ್ರೆ, ಕಳೆದ ಬಾರಿ ಕೋರ್ಟ್ ನಲ್ಲಿ ಹೇಳುವಂತ ಸಂದರ್ಭದಲ್ಲಿ ಉಮೇಶ್ ರೆಡ್ಡಿಗೆ ವಿಶೇಷವಾಗಿರುವಂತಹ ಸೌಲಭ್ಯಗಳನ್ನು ಕೊಡ್ಲಾಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿ. ಸೊ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಹೌದು ಸರ್, ಸಾಕ್ಷಿ ಇದೆ. ನಾನು ಅದಕ್ಕೆ ಸಾಕ್ಷಿ ಇಲ್ಲದೆ ನನ್ನ ನ್ಯಾಯಾಲಯದಲ್ಲಿ ಆತರ ಸಬ್ಮಿಷನ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅದು ಟೈಮ್ ಬಂದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ನಾವು ಇದನ್ನೆಲ್ಲ ಬೆಳವಣಿಗೆಗಳು ನೋಡ್ಕೊಂಡು ನಾನು ನ್ಯಾಯಾಲಯಕ್ಕೆ ಕೊಡೋದೇನೆ. ಇದು ಬರೀ ಇದು ಒಬ್ಬರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಾರದ್ ಮಾತ್ರ ಕಾಣಿಸುತ್ತೆ ಸರ್. ಬೇರೆ ಒಂದಷ್ಟೆಲ್ಲ ನೋಡ್ಬಿಟ್ರೆ ಉಮೇಶ್ ರೆಡ್ಡಿಗೆ LED ಟಿವಿ LCD ಕಲರ್ ಟಿವಿ ಕೊಟ್ಟಿದ್ದಾರೆ, ಆಂಡ್ರಾಯ್ಡ್ ಫೋನ್ ಅವ್ನಿಗಿದೆ, 4 ಬೆಡ್ಶೀಟ್ಗಳು ಇಟ್ಕೊಂಡಿದ್ದಾನೆ, ಬೆಡ್. ಒಬ್ಬ ಉಮೇಶ್ ರೆಡ್ಡಿ ಅನ್ನೋ ಒಬ್ಬ ಎಂತ ದುಡ್ಡು ಸರ್. ಅವನು ಹೆಣ್ಣು ಮಕ್ಕಳ ವಿರುದ್ಧ ಮಾಡಿರುವಂತ ಅತ್ಯಾಚಾರ ಪ್ರಕರಣ ಕನ್ವಿಕ್ಷನ್ ಆಗಿರುವಂತವನು. ಅವನ ಮೇಲೆ ಇರುವಂತ ಅವ್ನು ಏನು ಕೊಲೆ ಅಲ್ಲ ಸರ್, ಇದು ಅತ್ಯಾಚಾರ ಅನ್ನೋದಿದೆಯಲ್ಲ, ಅದು ಹೆಣ್ಮಕ್ಳ ಮೇಲೆ ಕೊಲೆಗಿಂತ ಅಮಾನವೀಯ ಘಟನೆ ಸರ್ ಅದು. ನಮ್ ಕಾನೂನಾಗ್ಲಿ ಸುಪ್ರೀಂ ಕೋರ್ಟ್ನವರಾಗ್ಲಿ ನಿಮಗ್ ಕೊಲೆಗ್ ಬೇಕಾದ್ರೆ ಕ್ಷಮಾದಾನ ಕೊಟ್ಬಿಡ್ತಾರೆ, ಅತ್ಯಾಚಾರಿಗಳಿಗೆ ಯಾರಿಗೂ ಕೊಡಲ್ಲ. ಅಂತದ್ರಲ್ಲಿ ಅವ್ನ್ಗೆ ರಾಯಲ್ ಟ್ರೀಟ್ಮೆಂಟ್, ಅವ್ನ್ಗೆ ರಾಜಕೀಯ. ನೀವು ಒಬ್ಬ ಸಾಮಾನ್ಯ ಅಲ್ಲೊಬ್ಬ ಎಂಟ್ರಿನಲ್ಲಿ ಹೋದ್ರೆ ಒಬ್ಬ ಸಾಮಾನ್ಯ ಆರೋಪಿ ಇರ್ತಾನೆ ಸರ್, ಅವ್ನಿಗೆ ಏನು ಇರೋದೇ ಇಲ್ಲ ಫೆಸಿಲಿಟೀಸ್. ಅವ್ನು ಯಾವ್ದೋ ಕಾರಣಕ್ಕೋಸ್ಕರ ಒಂದ್ ಕೇಸಲ್ಲಿ ಸಿಗಾಕೊಂಡಿರ್ತಾನೆ. ಅವ್ನ್ಗೆ ಎಷ್ಟು ಇವ್ರಿಗಿಂತ ಕೀಡಾಗಿ ನೋಡ್ಕೊಂತಾರೆ ಅಂತ ಅಂದ್ರೆ, ಅವ್ನಿಗೊಂದು ಊಟ ಇರಲ್ಲ, ಒಂದ್ ಬಟ್ಟೆ ಚೇಂಜ್ ಮಾಡ್ಕೊಳಕ್ ಬಿಡಲ್ಲ. ಅವ್ನಿಗೆ ಎಷ್ಟು ಅಮಾನವೀಯಾಗಿ ನಡೆಸ್ಕೊಂತಾರೆ ಅಂತ ಅಂದ್ರೆ, ಈ ಜೀತದಾಳುಗಳಿಗಿಂತ ಕಡೆಯಾಗಿ ನಡೆಸ್ಕೊಂತಾರೆ ಜೈಲಲ್ಲಿ. ಯಾಕಂದ್ರೆ ಅದೆಲ್ಲಾನು ಎಲ್ಲ ಆನ್ ರೆಕಾರ್ಡ್ ಸರ್. ಅದು ಅಲ್ಲಿ ಜೈಲಿಗೆ ಹೋದಂತ ಸಂದರ್ಭ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಇದೆಲ್ಲವನ್ನ ನೀವು ಕೋರ್ಟ್ನ ಗಮನಕ್ಕೆ ತರೋದಕ್ಕೂ ಕೂಡ ಮುಂದಾಗ್ತೀರಾ ಹಾಗಾದ್ರೆ? ಖಂಡಿತ ಸರ್. ಇವಾಗ ನಿಮ್ಮ ಮಾಧ್ಯಮಗಳಲ್ಲಿ ಬಂದಿರುವಂತ ಎಲ್ಲಾ ವಿಜುವಲ್ಸ್ ನಾವು ಡೌನ್ಲೋಡ್ ಮಾಡ್ಕೊಂಡು ಅದು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಅದನ್ನೆಲ್ಲ ಕೋರ್ಟ್ಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ನೀವು ಅವ್ರು ಕೊಟ್ಟಿದ್ರೆ ನಮಗ್ ಕೊಡಿ ಅನ್ನೋದಲ್ಲ, ಇದನ್ನ ಕ್ಲೈಮ್ ಅಲ್ಲ ನಮ್ದು. ನೋಡಿ ಸ್ವಾಮಿ, ಇದು ವ್ಯವಸ್ಥೆ. ಅಂದ್ರೆ ಜೈಲಾಧಿಕಾರಿಗಳು ಬಂದು ಏನ್ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ಕೊಡ್ತಾ ಇದಾರೆ ದರ್ಶನ್ ವಿಚಾರದಲ್ಲಿ, ಅದು ತಪ್ಪದು, ಸುಳ್ಳು. ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಮಾಡ್ತಿದಾರೆ. ನೋಡಿ, ಯಾವ್ದನ್ನ ಪಾಲನೆ ಮಾಡ್ಬೇಕು, ಕಾನೂನು ಏನಿದೆ ಅದನ್ನ ಪಾಲನೆ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರೋದು ನಾವು. ಅದನ್ನ ಕೋರ್ಟ್ ಗಮನಕ್ಕೆ ತರ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸುನಿಲ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.